ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಎರಡು ತೀರ್ಮಾನ ಮಾಡಿ ವರಿಷ್ಠರು ಹೈಕಮಾಂಡ್ ತೀರ್ಮಾನದಂತೆ ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಕುಪೇಂದರ್ ರೆಡ್ಡಿ ಅವರನ್ನ ಇವತ್ತು ರಾಜ್ಯಸಭಾ ಕಣದಲ್ಲಿದ್ರು. ಆದರೆ ಇವತ್ತು ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಪ್ರತಿ ಬಾರಿನೂ ಸಹ ನಾನು ಪಕ್ಷ ವಿರೋಧಿ ಚಟುವಟಿಕೆನೆ ಮಾಡ್ಕೊಂಬಂದಿರ್ತಕ್ಕಂಥ ಈ ಎಸ್ ಟಿ ಸೋಮಶೇಖರ್ಗೆ ಕೂಡಲೇ ಮಾನ್ಯ ಸ್ಪೀಕರ್ ಅವರು ಇವತ್ತೇನು ವಿಪ್ಪನ ಉಲ್ಲಂಘನೆ ಮಾಡಿದ್ದಾರೆ, ಅವ್ರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. 5 ವರ್ಷಗಳ ಕಾಲ ಅವ್ರನ್ನ ಯಾವುದೇ ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ರೀತಿ ಅವ್ರ ಮೇಲೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಈಗೇನಾದರೂ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತೊಂದು ದಿವಸ ಎಸ್ ಟಿ ಸೋಮಶೇಖರ್ ಪರವಾಗಿ ಏನಾದರೂ ಮಾನ್ಯ ಸ್ಪೀಕರ್ ಅವರು ಅವ್ರ ಪರವಾಗಿ ನಿಂತರೆ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀವಿ. ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಈ ನೀತಿಗೆಟ್ಟ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ. ನಾಳೆ ಬೆಳಗ್ಗೆಯಿಂದ ಇದನ್ನ ಪ್ರಾರಂಭ ಮಾಡ್ತೀವಿ. ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಎರಡು ತೀರ್ಮಾನ ಮಾಡಿ ವರಿಷ್ಠರು ಹೈಕಮಾಂಡ್ ತೀರ್ಮಾನದಂತೆ ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಕುಪೇಂದರ್ ರೆಡ್ಡಿ ಅವರನ್ನ ಇವತ್ತು ರಾಜ್ಯಸಭಾ ಕಣದಲ್ಲಿದ್ರು. ಆದರೆ ಇವತ್ತು ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಪ್ರತಿ ಬಾರಿನೂ ಸಹ ನಾನು ಪಕ್ಷ ವಿರೋಧಿ ಚಟುವಟಿಕೆನೆ ಮಾಡ್ಕೊಂಬಂದಿರ್ತಕ್ಕಂಥ ಈ ಎಸ್ ಟಿ ಸೋಮಶೇಖರ್ಗೆ ಕೂಡಲೇ ಮಾನ್ಯ ಸ್ಪೀಕರ್ ಅವರು ಇವತ್ತೇನು ವಿಪ್ಪನ ಉಲ್ಲಂಘನೆ ಮಾಡಿದ್ದಾರೆ, ಅವ್ರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. 5 ವರ್ಷಗಳ ಕಾಲ ಅವ್ರನ್ನ ಯಾವುದೇ ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ರೀತಿ ಅವ್ರ ಮೇಲೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಈಗೇನಾದರೂ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತೊಂದು ದಿವಸ ಎಸ್ ಟಿ ಸೋಮಶೇಖರ್ ಪರವಾಗಿ ಏನಾದರೂ ಮಾನ್ಯ ಸ್ಪೀಕರ್ ಅವರು ಅವ್ರ ಪರವಾಗಿ ನಿಂತರೆ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀವಿ. ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಈ ನೀತಿಗೆಟ್ಟ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ. ನಾಳೆ ಬೆಳಗ್ಗೆಯಿಂದ ಇದನ್ನ ಪ್ರಾರಂಭ ಮಾಡ್ತೀವಿ. ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಎರಡು ತೀರ್ಮಾನ ಮಾಡಿ ವರಿಷ್ಠರು ಹೈಕಮಾಂಡ್ ತೀರ್ಮಾನದಂತೆ ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಕುಪೇಂದರ್ ರೆಡ್ಡಿ ಅವರನ್ನ ಇವತ್ತು ರಾಜ್ಯಸಭಾ ಕಣದಲ್ಲಿದ್ರು. ಆದರೆ ಇವತ್ತು ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಪ್ರತಿ ಬಾರಿನೂ ಸಹ ನಾನು ಪಕ್ಷ ವಿರೋಧಿ ಚಟುವಟಿಕೆನೆ ಮಾಡ್ಕೊಂಬಂದಿರ್ತಕ್ಕಂಥ ಈ ಎಸ್ ಟಿ ಸೋಮಶೇಖರ್ಗೆ ಕೂಡಲೇ ಮಾನ್ಯ ಸ್ಪೀಕರ್ ಅವರು ಇವತ್ತೇನು ವಿಪ್ಪನ ಉಲ್ಲಂಘನೆ ಮಾಡಿದ್ದಾರೆ, ಅವ್ರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. 5 ವರ್ಷಗಳ ಕಾಲ ಅವ್ರನ್ನ ಯಾವುದೇ ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ರೀತಿ ಅವ್ರ ಮೇಲೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಈಗೇನಾದರೂ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತೊಂದು ದಿವಸ ಎಸ್ ಟಿ ಸೋಮಶೇಖರ್ ಪರವಾಗಿ ಏನಾದರೂ ಮಾನ್ಯ ಸ್ಪೀಕರ್ ಅವರು ಅವ್ರ ಪರವಾಗಿ ನಿಂತರೆ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀವಿ. ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಈ ನೀತಿಗೆಟ್ಟ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ. ನಾಳೆ ಬೆಳಗ್ಗೆಯಿಂದ ಇದನ್ನ ಪ್ರಾರಂಭ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.